ಕನ್ನಡ ನಾಡು, ಇದು ಕನ್ನಡಿಗರ ನಾಡಿಮಿಡಿತ. ಗ್ಯಾಸ್ ಜಾಸ್ತಿ ಆಗಿದೆ, ಬಟ್ ಗ್ಯಾಸ್ ಜಾಸ್ತಿ ಆದ್ರೂ ಈಗ ಗ್ಯಾಸ್ ಸಿಗ್ತಾ ಇಲ್ಲ. ಅದೇ ಪ್ರಾಬ್ಲಮ್ ನಮಗೆ. ಎಲ್ಲ ಬೆಂಗಳೂರಲ್ಲೆಲ್ಲ ಬಂದ್ ಮಾಡ್ತಾ ಇದ್ದಾರೆ, ಹೋಟ್ಲು ಬಂದ್ ಮಾಡ್ತಾರೆ. ನಮ್ಗೇನು 3-4 ಡೇಸ್ ಇದೆ ಗ್ಯಾಸ್ ಸ್ಟಾಕ್ ಇದೆ. ಇನ್ನು ಆಮೇಲೆ ಏನಂತ ಗೊತ್ತಿಲ್ಲ. ಬಹಳ ತೊಂದರೆ ಆಗ್ತಾ ಇದೆ. ಮೇನ್ ಪ್ರಾಬ್ಲಮ್ ಗ್ಯಾಸ್. ನಮ್ ಬೇರೆ ಆಪ್ಷನ್ ಏನಿಲ್ಲ. ಗ್ಯಾಸ್ ಇದ್ರೆ ಎಲ್ಲ ಐಟಮ್ ಇರ್ತದೆ. ಗ್ಯಾಸ್ ಇಲ್ಲ ಏನ್ ಮಾಡ್ಲಿಕ್ಕಿಲ್ಲ. ದೊಡ್ಡ ಪ್ರಾಬ್ಲಮ್ ಇದೆ ಗ್ಯಾಸ್ ಇದ್ದು. ಇಲ್ಲ ಆಗ್ತಾನೆ ಇಲ್ಲ. ಸಿಗ್ತಾನೆ ಇಲ್ಲ. ಈಗ 1 ವೀಕ್ ಆಯ್ತು. ಬಹಳ ಪ್ರಾಬ್ಲಮ್ ಇದೆ. ಅಷ್ಟು ಬರ್ತಾನೆ ಇಲ್ಲ ಗ್ಯಾಸ್. ಈಗ 2-3 ಡೇಸ್ ನಡೀತದೆ. ಈಗ ಆಮೇಲೆ ಏನಂತ ನೋಡ್ಬೇಕು ನಾವು. ಇಷ್ಟದನಕ್ಕೆ ಏನ್ ಮಾಡಿಲ್ಲ, ಬಟ್ ಇನ್ನೂ ಜಾಸ್ತಿ ಆದ್ರೆ ಏನ್ ಮಾಡುವಂಗಿಲ್ಲ. ಮಾಡ್ಲೇಬೇಕಾಗ್ತದೆ. ಇಷ್ಟದನಕ್ಕೆ ಏನ್ ಮಾಡಿಲ್ಲ ನಾವು. ಸಪ್ಲೈ ಆಗ್ಬೇಕು. ಗ್ಯಾಸ್ ಸಪ್ಲೈ ಆಗ ರೇಟ್ ಸ್ವಲ್ಪ ಹೆಚ್ಚು ಕಮ್ಮಿ ಆದ ಗ್ಯಾಸ್ ಫಸ್ಟ್ ಸಪ್ಲೈ ಆಗ್ಬೇಕು ನಮ್ಗೆ. ಇಲ್ಲದ್ರೆ ಬಂದೇ ಮಾಡ್ಬೇಕು ನಾವು. ಇಷ್ಟು ಲೇಬರ್ ಎಲ್ಲ ಇಟ್ಕೊಂಡು 45 ಜನ ಲೇಬರ್ ಎಲ್ಲ ಇಟ್ಕೊಂಡು ನಾವು ಏನ್ ಮಾಡುವಂಗಿಲ್ಲ. ಬಂದೇ ಮಾಡ್ಬೇಕಾಗ್ತದೆ. ವಾರಿಂದ ಬಹಳ ತೊಂದರೆ ಆಯ್ತು ನಮ್ಗೆ ಎಲ್ರಿಗೂ. ನಮ್ಗೆ ಈ ಡಿಪಾರ್ಟ್ಮೆಂಟ್ ಅಂದ್ರೆ ಎಲ್ಲಾ ಡಿಪಾರ್ಟ್ಮೆಂಟ್ ತೊಂದರೆ ಆಯ್ತು. ಎಲ್ಲ ಜಾಸ್ತಿ ಆಯ್ತು. ರೇಟ್ ಎಲ್ಲ ಜಾಸ್ತಿ ಆಗ್ತಿದೆ. ಏನ್ ಮಾಡುವಂಗಿಲ್ಲ. ಬಳ್ಳಾರಿಯಲ್ಲಿ ಕಮರ್ಷಿಯಲ್ ಗ್ಯಾಸ್ ಬಗ್ಗೆ ಸ್ವಲ್ಪ ಅಡಚಣೆ ಆಗ್ತಾ ಇದೆ. ಇಂಡಿಯನ್ ಸಿಲಿಂಡರ್ ಸಿಗ್ತಾ ಇಲ್ಲ, ಭಾರತ್ ಒಂದೇ ಸಿಗ್ತಾ ಇದೆ. ಈಗ ಸರಿಸುಮಾರು 3 ತಿಂಗಳಿಂದನೂ ತಿಂಗಳ 100 ರೂಪಾಯಿ ಜಾಸ್ತಿ ಆಗ್ತಾ ಇದೆ. ರೇಟ್ ಜಾಸ್ತಿ ಆದ್ರೂ ಸಹ ಏನೋ ಸಿಗ್ತಾ ಇತ್ತಲ್ಲ ಅಂತ ಒಂದು ನಾವು ಸಂತೋಷದಲ್ಲಿ ಇದ್ವಿ, ವ್ಯವಹಾರ ಮಾಡ್ಕೊಂಡು ಹೋಗ್ತಾ ಇದ್ವಿ. ಈಗ ನಿನ್ನೆಯಿಂದಂತೂ ಅವ್ರು 2-3 ದಿನದಲ್ಲಿ ನಿಮ್ಗೆ ಗ್ಯಾಸೇ ಬರಲ್ಲ, ಗ್ಯಾಸ್ ಸಿಗಲ್ಲ ಅಂತ ಇದಾರೆ. ಇನ್ನು 2-3 ದಿನದಲ್ಲಿ ಗ್ಯಾಸ್ ಸಿಕ್ಕಿಲ್ಲ ಅಂದ್ರೆ ನಾವು ಹೋಟ್ಲುಗಳನ್ನ ಮುಚ್ಚುವ ಪರಿಸ್ಥಿತಿ ಬರುತ್ತೆ. ಯಾಕಂದ್ರೆ ನಮ್ಮ ಸಂಪೂರ್ಣ ನಮ್ಮ ಕಿಚನ್ ಗ್ಯಾಸ್ ಮೇಲೆ ಅವಲಂಬಿತವಾಗಿದೆ. ಆದ್ರಿಂದ ಗ್ಯಾಸ್ ಅನ್ನ ನಮ್ಗೆ ಪೂರೈಕೆ ಆಗ್ಲೇಬೇಕು. ರೇಟ್ ಎಷ್ಟಾದ್ರೂ ರೇಟಿನ ಬಗ್ಗೆ ನಮ್ಗೇನ್ ತೊಂದರೆ ಇರೋಲ್ಲ. ಯಾಕಂದ್ರೆ ಸರ್ವಿಸ್ ನಮ್ಮ ಹೋಟೆಲ್ ಇದ್ದಾಗ ಒಂದು 4 ದಿನ ಹೆಚ್ಚು ಕಮ್ಮಿ ಆಗ್ತಾ ಇರುತ್ತೆ. ಅದ್ರಿಂದ ಏನ್ ನಮ್ಗಿದಿಲ್ಲ. ಬಟ್ ಗ್ಯಾಸ್ ಪೂರೈಕೆ ಆಗ್ಬೇಕು. ಈ ಬಗ್ಗೆ ಸರ್ಕಾರ ಕೂಡಲೇ ಒಂದು ನಿರ್ಧಾರ ತಗೊಂಡು ಹೋಟ್ಲವರಿಗೆ ಅನುಕೂಲ ಮಾಡ್ಕೊಡ್ಬೇಕು. ಯಾಕಂದ್ರೆ ನಮ್ದು ಜನಸೇವೆಯ ಒಂದು ಉದ್ಯಮ. ನಮಗೇನಾದ್ರು ಗ್ಯಾಸ್ ಸಿಕ್ಕಿಲ್ಲ ಅಂದ್ರೆ ನಾವು ಬಂದ್ ಮಾಡ್ಬೇಕಾಗತ್ತೆ. ನಾಗರಿಕರಿಗೆ ಇದರಿಂದ ತುಂಬಾ ತೊಂದರೆ ಆಗುತ್ತೆ. ಆದ್ರಿಂದ ಸರ್ಕಾರ ಈ ನಮ್ಮ ಈ ಒಂದು ತೊಂದರೆನ ಆದಷ್ಟು ಬೇಗ ನಿವಾರಿಸಬೇಕು. ಗ್ಯಾಸ್ ಅನ್ನ ಸರ್ವಿಸ್ ಆಗಿ ಸಿಗುವಂತೆ ಮಾಡ್ಬೇಕಂತ ನಮ್ಮ ಕೋರಿಕೆ. ಈ ಸದ್ಯದಲ್ಲಿ ಏನು ಮಾಡಲ್ಲ. ಯಾಕಂತಂದ್ರೆ ಗ್ಯಾಸ್ ಸರಿಯಾಗಿ ಸಿಕ್ಬಿಟ್ರೆ ವ್ಯಾಪಾರದಲ್ಲಿ ಏನೋ ಒಂದ್ ಸ್ವಲ್ಪ ಹೆಚ್ಚು ಕಮ್ಮಿ ಮಾಡ್ಬೋದು. ಇದಕ್ಕಿಂತ ಜಾಸ್ತಿ ಆದ್ರೆ ಅನಿವಾರ್ಯವಾಗಿ ನಾವು ಮಾಡುವ ಪರಿಸ್ಥಿತಿ ಬರುತ್ತೆ. ಗ್ಯಾಸ್ ಸಪ್ಲೈ ಅಂತೂ ಸಿಗ್ತಾ ಇಲ್ಲ ಸರ್. ಗ್ಯಾಸ್ ರೇಟ್ ಜಾಸ್ತಿ ಮಾಡಿದ್ರು ಸಪ್ಲೈ ಕೊಡ್ತಾನೆ ಇಲ್ಲ ನಮ್ಮ ಡಿಸ್ಟ್ರಿಬ್ಯೂಟರ್ಸ್ ಎಲ್ಲ ಯಾರಾಗಲಿ. ಸೊ ಹೋಟೆಲ್ ನಡೆಸ್ಲಿಕ್ಕೆ ಭಾಳ ಕಷ್ಟ ಆಗ್ಬಿಟ್ಟಿದೆ. ಸೊ ನೋಡ್ಬೇಕು ಸರ್, ಇವತ್ತು ನಾಳೆ ಆ ಥರ ರನ್ ಆಗೋ ಚಾನ್ಸಸ್ ಇದೆ. ಅದಾದಮೇಲೆ ಸಪ್ಲೈ ಮಾಡಲಿಲ್ಲ ಅಂದ್ರೆ ಕ್ಲೋಸ್ ಮಾಡಬೇಕು. ಲೇಬರ್ಸು ಎಲ್ಲರೂ ನಾವಂತ ಪೇ ಮಾಡಲೇಬೇಕಾಗುತ್ತೆ, ರೆಂಟ್ ಪೇ ಮಾಡಲೇಬೇಕಾಗುತ್ತೆ. ಸೊ ಆದಷ್ಟು ಜಲ್ದಿನೇ ಸರ್ಕಾರ ಇದಕ್ಕೆ ಯಾವುದಾದ್ರು ಒಂದು ವ್ಯವಸ್ಥೆ ಮಾಡಿದರೆ ಭಾಳ ಚೆನ್ನಾಗಿರುತ್ತೆ ಅಂತ ನಮ್ಮ ಕಡೆಯಿಂದ ಅಷ್ಟೇ ಸರ್. ಇದು ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ.